ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಈಗ ದೇವರ ದರ್ಶನವನ್ನು ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ. ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು, ಅದು ತಾಯಿ ಚಾಮುಂಡೇಶ್ವರಿ ಅವ್ರ ತಲೆಯಿಂದ ತೆಗೆದಾಕಲಿ. ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ, ಪವಿತ್ರ ಕೇಂದ್ರ ಇದೆ, ಆ ಪವಿತ್ರವಾಗೇ ಉಳಿಬೇಕು, ಅಪವಿತ್ರ ಆಗಬಾರ್ದು. ಹಿಂದೂಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ತಾಯಿಗೆ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ ವಿಜಯದಶಮಿನೂ ಕೂಡ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ಇಂಥ ಪವಿತ್ರವಾದಂಥ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ. ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ. ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ. ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳಲ್ಲ ಅಂದರೆ ಇದು ಯಾರದು? ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ದೀರ, ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರಾ ಮತ್ತು ಸಮರ್ಥನೆ ಮಾಡಿದ್ದೀರ. ಅಲ್ಲ ಅಂದರೆ ಯಾರದು? ನಿಮಗೆ ಧೈರ್ಯ ಇದ್ದರೆ ಆ ಗಡಸು ಇದ್ದರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ? ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅಯ್ಯಪ್ಪ ದೇವಸ್ಥಾನ ಆಯಿತು, ತಿರುಪತಿ 7 ಕೊಂಡಲ ಹೋಗಿ 6 ಕೊಂಡಲ ಮಾಡೋಕ್ಕೆ ಹೋಗಿದ್ರಿ. ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ. ಈಗ ಅದಾದಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ. ಇದು ಒಂದು ರೀತಿ ಹಿಂದೂಗಳನ್ನು ಕಡೆಗಣಿಸುವಂಥದ್ದು ಮಾಡಿ. ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಚುನಾವಣೆ ಬಂದಾಗ ಮಾಡಿ. ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವತ್ತು ಚುನಾವಣೆ ಅಂತ, ಅವಾಗ ಮಾಡಿ. ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಸವರಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಸವರ್ಬಿಡ್ರಿ. ಕರ್ನಾಟಕದಲ್ಲಿರುವಂಥ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಿಗೆ ಸವರ್ಬಿಡಿ. ನಮ್ದೇನಿಲ್ಲ, ಇವಾಗೇನು ಇಲ್ಲಲ್ಲ. ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಓಲೈಕೆ ಮಾಡುವಂಥ, ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ? ಇದು ಖಂಡನೀಯ. ಈಗ ನಾಳೆ ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀರಿ. ಹಿಂದೂಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಹೇಳ್ತಾ ಹೋದರೆ, ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಇದು ಭಾರತೀಯ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪೀಠ. ಇದು ಈ ಪೀಠಕ್ಕೆ ಅಗೌರವ ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಸಹಿಸಲ್ಲ. ಇದು ದೊಡ್ಡ ಹೋರಾಟ. ಅಯೋಧ್ಯೆಗೋಸ್ಕರ ನಾವು ಸುಮಾರು 500 ವರ್ಷ ಹೋರಾಟ ಮಾಡಿದ್ದೀರಿ. 500-600 ವರ್ಷ ಹೋರಾಟ ಮಾಡಿದ್ದೀರಿ ಅಯೋಧ್ಯೆನ ಉಳಿಸೋಕ್ಕೋಸ್ಕರ. ಇವತ್ತು ಮೋದಿಯವರು ಬಂದ ಮೇಲೆ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ಥರ ನಿಮ್ಮ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ, ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರಿಸಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ. ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ. ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ನನಗೆ ಆ ಮುಸ್ತಾಕೋ ಯಾವಕ್ಕನೋ ಗೊತ್ತಿಲ್ಲ. ನನಗೆ ಯಾರನ್ನ ಕರೀಲಿ, ಅವರು
ಇಲ್ಲಿ ಒಂದು ಸಂಪ್ರದಾಯ ಇದೆ, ಇವತ್ತೇನಲ್ಲ, ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ, ದಸರಾ ಸಂಪ್ರದಾಯ ನಡ್ಕೊಂಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ. ಇಲ್ಲಿ ಬರೋ ಅಂಥವ್ರು ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು. ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ಇದನ್ನು ತಗೊಂಡೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟು ಒಪ್ಕೊಬೇಕು. ಅವರು ಒಪ್ಕೊಬೇಕು. ಎರಡನೇದು ಭಾಳ ಪ್ರಮುಖ ಅಂತ ಹೇಳಿದ್ರೆ, ಇವಾಗ ಯಾರು ಬಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ, ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ. ವಿಧಾನಸೌಧದ ಮುಂದೆ ಬೇರೆ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ. ಅವರು ದೇವತೆ ಅಲ್ಲ. ಅವ್ರಿಗೆ ಅರಿಶಿಣ ಕುಂಕುಮ ಏನೋ ಬಣ್ಣ, ಫ್ಲಾಗ್ ಯಾವುದಿದೆ ಕನ್ನಡ ಧ್ವಜ, ಅದನ್ನು ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲ್ಯಾಗನ್ನು, ಅರಿಶಿಣ ಮತ್ತು ಕುಂಕುಮದ ಫ್ಲ್ಯಾಗನ್ನು ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ, ಈ ಧ್ವಜವನ್ನು ಮಾನ್ಯ ಮಾಡಿ ಅಂತ. ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನು ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದನ್ನು ತಪ್ಪಿಸ್ತಾ ಇದ್ದೀರಾ. ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ. ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು, ಚಾಮುಂಡೇಶ್ವರಿ ಹಿಂದೂಗಳದು. ನೀನು ಕನ್ನಡನೇ ಒಪ್ಕೊಳಲ್ಲ, ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಅರ್ಥದಲ್ಲಿ ನೀವು ಒಪ್ಕೊತೀರಾ? ಫಸ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ತಾಯಿ ಭುವನೇಶ್ವರಿ ಬಗ್ಗೆ ಆಡಿದಂಥ ಮಾತುಗಳು ತಪ್ಪು, ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು, ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ, ಈ ಪದಗಳನ್ನು ಅವ್ರು ಹೇಳಬೇಕು. ಅದಾದಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದರೆ ನೀವು ಚಾಮುಂಡೇಶ್ವರಿಗೆ ಬರೋವಂಥ ನೈತಿಕ ಅಧಿಕಾರ ನಿಮ್ಗೇನಿದೆ? ಫಸ್ಟ್ ಕೇಳಿ, ಕ್ಷಮೆ ಕೇಳಬೇಕು, ಆಮೇಲೆ ಚಾಮುಂಡೇಶ್ವರಿ ಆರಾಧನೆಗೆ ಒಪ್ಕೊಬೇಕು. ಈಗ ಹಲವಾರು ಮುಸ್ಲಿಂ ಮುಖಂಡರುಗಳು ಕಾಮೆಂಟ್ ಮಾಡಿದ್ದಾರೆ, ನಮ್ಮನ್ನು ಹಿಂದೂಗಳ ಮೇಲೆ ಎತ್ಕೊಟ್ಟಕ್ಕೋಸ್ಕರ ಮಾಡಿದ್ದಾರೆ, ನಮ್ಮ ಮೂರ್ತಿ ಪೂಜೆ ಮಾಡಲ್ಲ, ನಾವು ಅರಿಶಿಣ ಕುಂಕುಮ ಇಡಲ್ಲ, ಹಾಕೋದು ಇಲ್ಲ, ವಿಗ್ರಹ ಆರಾಧನೆ ಮಾಡಲ್ಲ ಅಂತ ಭಾಳಷ್ಟು ಜನ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಉತ್ತರ ಕೊಡಲಿ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ, ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಹಾಗಾದ್ರೆ ಕನ್ನಡದವ್ರು ಯಾರೂ, ಕನ್ನಡಿಗರು, ನಾನು ಹೇಳಿದೆ ಕರ್ನಾಟಕದಲ್ಲಿ ಯಾವ ಹಿಂದೂಗಳು ಸುಮಾರು 6 ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ. 6 ಕೋಟಿ ಹಿಂದೂಗಳಿದಾರಲ್ಲ, 6 ಕೋಟಿ ಮೇಲೆಯಿಂದ ಅವರಲ್ಲಿ ಒಬ್ಬರು ಸಿಕ್ಕಲ್ಲ ನಿಮಗೆ? ಒಬ್ಬ ಸಾಹಿತಿ ಸಿಗಲ್ವಾ? ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಿಗಲ್ವಾ? ಒಬ್ಬ ಸೈನಿಕ ಸಿಗಲ್ವಾ ನಿಮಗೆ? ಒಬ್ಬ ವಿಜ್ಞಾನಿ ಸಿಗಲ್ವಾ? ಯಾಕೆ? ಅವಶ್ಯಕತೆ ಏನಿದೆ? ಕನ್ನಡದ ಬಗ್ಗೆ ಅಗೌರವ ಮಾತಾಡಿರೋರೇ ಹುಡುಕಿದಿರಲ್ಲ, ಅದು ನಮ್ಮ ಪ್ರಶ್ನೆ. ಹಿಂದೆ ನಾವು ನಿಸಾರ್ ಅಹಮದ್ ಅವ್ರನ್ನ ಕರೆದಿದ್ರಿ, ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ದಾರೆ. ನಮ್ದೇನಿಲ್ಲ, ಅವ್ರು ಹೇಳಿದ್ದಾರೆ ಜೋಗದ ಸಿರಿ ಅಂತ ಹೇಳ್ಬಿಟ್ಟು, ತಾಯೇ ನಿನಗೆ ನಿತ್ಯೋತ್ಸವ, ಅಂದರೆ ಕರ್ನಾಟಕ ಮಾತೆಗೆ, ತಾಯಿ ಭುವನೇಶ್ವರಿಗೆ ದಿನ ನಿನಗೆ ನಿತ್ಯೋತ್ಸವ ಅಂದರೆ ಉತ್ಸವ ಮಾಡ್ತೀರಿ ಅಂತ ಹೇಳಿದ್ದಾರೆ. ಈಸ್ ಅಕ್ಸೆಪ್ಟೆಡ್. ಉತ್ಸವವನ್ನು, ಧರ್ಮವನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅವರು. ಅವ್ರಿಗೆ ನಾನು ಕಂದಾಯ ಮಂತ್ರಿ ಆಗಿದ್ದಾಗ 5 ಎಕರೆ ಜಮೀನು ಕೊಟ್ಟಿದ್ದೀನಿ, ಅವರ ಇನ್ಸ್ಟಿಟ್ಯೂಷನ್, ಅವರ ಹೆಸರು ಉಳಿಲಿ ಅಂತ. ಅವರು ಈ ಥರ ಯಾವುದೇ ಧರ್ಮದ ವಿರೋಧಿ ಅಲ್ಲ. ಅವರು ಭಾಷೆ ಮತ್ತು ಎಲ್ಲ ದೇವತೆಗಳನ್ನು ಪೂಜೆ ಅಂದರೆ ಗೌರವಿಸ್ತಕ್ಕಂಥವ್ರು. ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡೋಕ್ಕೆ ಆಗೋದೇ ಇಲ್ಲ, ಅಜಗಜಾಂತರ. ಜಿಲ್ಲಾ ಉಸ್ತುವಾರಿ ಅವ್ರು ಬರ್ತಾರೆ ದೇವಸ್ಥಾನಕ್ಕೆ, ಮಂಗಳಾರತಿನೇ ತಗೊಳ್ಳಲ್ಲ, ತನ್ವೀರ್ ಸೇಠ್ ಅವ್ರು ಬರ್ತಾರೆ, ಹಾಗಾದ್ರೆ ಅವ್ರು ಬರಬಾರ್ದು ಅನ್ನೋದು ಸಾಕಷ್ಟು ಜನ ಪ್ರಶ್ನೆ ಇರೋದು. ಈಗ ಯಾರೇ ಈಗ ದೇವಸ್ಥಾನಕ್ಕೆ ನಾನು ಬರಬೇಕಾದ್ರೆ ಏನಕ್ಕೆ ಬಂದೆ? ಭಕ್ತಿಯಿಂದ ಬಂದಿದ್ದೀನಪ್ಪ, ನನಗೆ ಭಕ್ತಿ ಇದೆ, ಬಂದಿದ್ದೀನಿ. ಆಡಂಬರಕ್ಕೆ ಬರೋರಿಗೆ ನಾವು ಏನು ಹೇಳೋಕ್ಕಾಗಲ್ಲ.
ಆಡಂಬರಕ್ಕೆ ಬರೋರೆಲ್ಲ ಭಕ್ತಿಯಿಂದ ಬರಬೇಕು ಅನ್ನೋದು ನಂದು. ನೀನು ಆರತಿ ತಗೊಳೋದು ಅದು ಆಮೇಲೆ ಪ್ರಶ್ನೆ. ಬಂದವರು ತಾಯಿಯ ಆರಾಧನೆಗೋಸ್ಕರ ತಾಯಿಯ ಆಶೀರ್ವಾದ ಕೇಳಕ್ಕೆ ಬರಬೇಕು. ಅಂಥವ್ರಿಗೆ ಯಾರಿಗಿದ್ರೂ ಸ್ವಾಗತ ಮಾಡ್ತೀರಿ, ನಾವೇನು ವಿರೋಧ ಮಾಡಲ್ಲ. ಫಸ್ಟ್ ಅವ್ರು ಒಪ್ಕೊಂಡ್ಲಿ, ನಾನು ಚಾಮುಂಡೇಶ್ವರಿಯ ಪೂಜೆ ಮಾಡೋದ್ರಲ್ಲಿ ನನಗೆ ಭಕ್ತಿ ಇದೆ, ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಕನ್ನಡ ಧ್ವಜದ ಬಗ್ಗೆ ನಾನು ಹೇಳಿರೋ ಹೇಳಿಕೆನ ವಾಪಸ್ ಪಡಿ. ಧರ್ಮಸ್ಥಳ ಇನ್ಸಿಡೆಂಟ್ ಆಯಿತು, ಜೊತೆಗೆ ಈ ಇನ್ಸಿಡೆಂಟ್ ಚರ್ಚೆ ಉಂಟಾಗೋಕ್ಕೋಸ್ಕರ ಮಾಡ್ತಾ ಇದ್ದೆ ಅಥವಾ ವಿವಾದ ಉಂಟಾಗೋಕ್ಕೋಸ್ಕರ ಸರ್ಕಾರ ಮುಂದಾಗಿದೆ? ಇಲ್ಲ, ಅವರು ಯಾವುದೋ ಒಂದು ಕೋಮನ್ನು ಸಂತೃಪ್ತಿ ಮಾಡೋಕ್ಕೋಸ್ಕರ, ಅದೇ ಕೋಮ ಅವ್ರು ಹೇಳಿದಾರಲ್ಲ, ಸಂತೃಪ್ತಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವೋಟ್ ಪಾಲಿಸಿ, ವೋಟ್ನ ಡಿವೈಡ್ ಮಾಡೋದು. ಅಷ್ಟು ಬಿಟ್ಟರೆ ಈಗ ಮೊದಲು ಇದಾಯಿತು, ಏನು ಅಯ್ಯಪ್ಪ ದೇವಸ್ಥಾನ ಆಯಿತು, ತಿರುಪತಿ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ಟು ಚಾಮುಂಡೇಶ್ವರಿ ಅಷ್ಟೇ. ಟೂಲ್ ಕಿಟ್ ಇದೆಯಲ್ಲ, ಆ ಟೂಲ್ ಕಿಟ್ ಒಂದಾದ್ಮೇಲೆ ಒಂದು ಸೆಲೆಕ್ಟ್ ಮಾಡ್ತಾ ಹೋಗ್ತೈತೆ. ಒಟ್ಟಿನಲ್ಲಿ ದೇಶದಲ್ಲಿ ಈ ಥರ ಯಾವುದ್ಯಾವುದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನು ಟಾರ್ಗೆಟ್ ಮಾಡೋದು. ತಾಳಪ್ಪ ಪತ್ರಕರ್ತರ ನಾಗಮಂಗಲದ ಅಂತ ಹೇಳ್ಬಿಟ್ಟು. ನಾಗಮಂಗಲದಲ್ಲಿ ಕಳೆದ ಬಾರಿನೂ ಕೂಡ ಗಣೇಶೋತ್ಸವವನ್ನು ಮಾಡೋಕ್ಕೆ ತಡೆ ಮಾಡಿದ್ರು, ಆದರೆ ಗಣೇಶೋತ್ಸವ ಮಾಡಿದಿರಿ, ನಾನು ಹೋಗಿದ್ದೆ. ಈ ಬಾರಿ ಅಲ್ಲಿ ಗಣೇಶ ಉತ್ಸವ ಮಾಡೋಕ್ಕೆ ಹೋದರೆ ಅಲ್ಲಿನ ಪೊಲೀಸರು ದಬ್ಬಾಳಿಕೆ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ. ಇದು ಖಂಡನೀಯ. ಇವರು ಗಣೇಶನ್ನೇ ಹೋಸರಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಟಂಥವ್ರು. ಈ ಬಾರಿ ಅಲ್ಲಿ ಗಣೇಶ ಉತ್ಸವನ್ನೇ ಮಾಡೋಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂದರೆ ಇದೊಂದು ರೀತಿ ದೌರ್ಜನ್ಯವನ್ನು ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ. ಮತ್ತೊಂದು ಗಲಭೆಗೆ ಕಾಂಗ್ರೆಸ್ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ನೋಡಿ, ಸರ್ಕಾರದ ರೋಡು ಸರ್ಕಾರದ್ದು, ತಾರ್ ಹಾಕಿರೋದು ಸರ್ಕಾರ, ಫುಟ್ಪಾತ್ ಮಾಡಿರೋದು ಸರ್ಕಾರ, ಅದೆಲ್ಲ ದುಡ್ಡು ಸರ್ಕಾರದ್ದು. ಅದರಲ್ಲಿ ಯಾರು ಬೇಕಾದರೂ ಮೆರವಣಿಗೆ ಹೋಗೋ ಅಧಿಕಾರ ಇದೆ. ತಡೆಯೋ ಅಂಥದಕ್ಕೆ ಅಧಿಕಾರ ಯಾವ ಅಧಿಕಾರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಅಲ್ಲಿ ಮಾಡೋ ಅಂಥದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ. ಅದನ್ನು ನಾನು ಮಾತಾಡ್ತೀನಿ, ಈಗ ಮಾತಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇದು ತಪ್ಪು. ಇದೇ ಥರ ನೀವು ಗೂಂಡಾಗಿರಿ ಮಾಡಿದ್ರೆ ಮುಂದೊಂದು ದಿನ ನಿಮಗೂ ಇದೇ ಶಿಕ್ಷೆಯನ್ನು ದೇವರು ಕೊಡ್ತಾನೆ, ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.